ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೋದ ಪಾರ್ಟಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ನೋಡಿದ್ವಿ. ಈಗ ಆ ಚಾಪ್ಟರ್ ಮೇಲೆ ಸ್ವಲ್ಪ ಕ್ವಶನ್ಗಳು. ಮೊದಲೇ ಕ್ವಶನ್ ಏನಪ್ಪ ಅಂತಂದರೆ, ವಿದ್ಯುತ್ ಬಲ್ಬ್ನಲ್ಲಿರುವ ಫಿಲಮೆಂಟನ್ನು ಇದರಿಂದ ಮಾಡಲಾಗಿದೆ. ಅಂದರೆ ವಿದ್ಯುತ್ ಬಲ್ಬ್ನಲ್ಲಿ ಒಂದು ಸಣ್ಣ ತಂತಿ ಇರ್ತದೆ, ಅದು ಯಾವುದರಿಂದ ಮಾಡಲ್ಪಟ್ಟಿರ್ತದೆ ಅಂದರೆ ಟಂಗ್ಸ್ಟನ್ನಿಂದ ಮಾಡಲಾಗುತ್ತದೆ. ಎದಕ್ಕಂದರೆ ಅದರ ಟಂಗ್ಸ್ಟನ್ದ ದ್ರವದ ಬಿಂದು ಜಾಸ್ತಿ ಇರ್ತದೆ, ಅಂದ್ರೆ ವಿದ್ಯುತ್ ರೋಧ ಜಾಸ್ತಿ ಇರ್ತೈತಿ, ಅದಕ್ಕೆ ಟಂಗ್ಸ್ಟನ್ನಿಂದ ಮಾಡಿರ್ತಾರೆ. ನೆಕ್ಸ್ಟ್, ಗೃಹ ಬಳಕೆಗೆ ಸರಬರಾಜು ಆಗುವ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು? ಗೃಹ ಬಳಕೆಗೆ ಎಷ್ಟು ವಿದ್ಯುತ್ ವೋಲ್ಟೇಜ್ ಸರಬರಾಜು ಆಗ್ತದೆ ಅಂದರೆ 220 AC ಆಗ್ತದೆ, ನಾಟ್ DC. AC ಕರೆಂಟ ಸರಬರಾಜು ಆಗುತ್ತದೆ. ನೆಕ್ಸ್ಟ್ ಕ್ವಶನ್, ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ ಥರ್ಮಲ್, ತೈಲ, ನೈಸರ್ಗಿಕ ಅನಿಲ, ಹೈಡ್ರೋ, ನ್ಯೂಕ್ಲಿಯರ್ ಮತ್ತು ಪರ್ಯಾಯ ಮೂಲಗಳ ಅಂದರೆ ಸೌರ, ಮಾರುತ, ಬಯೋಮಾಸ್ ಇತ್ಯಾದಿಗಳಿಂದಾಗುವ ಶೇಕಡಾವಾರು ವಿದ್ಯುತ್ ಉತ್ಪಾದನೆಯು ಈ ಕೆಳಗಿನ ಯಾವ ಕ್ರಮದಲ್ಲಿದೆ? ಅಂದ್ರೆ ಅತಿ ಹೆಚ್ಚರಿಂದ ಅತಿ ಕಡಿಮೆ. ಮೊದಲಿಗೆ ಅತಿ ಹೆಚ್ಚು ಯಾವುದ್ರಾಗ ಮಾಡ್ತಾರೆ ಅಂದ್ರೆ ಥರ್ಮಲ 4 ಕಡೆ ಥರ್ಮಲ್ ಐತಿ. ನೆಕ್ಸ್ಟ್ ಹೈಡ್ರೋ ನೀರಿನ ಮುಖಾಂತರ ವಿದ್ಯುತ್ತನ್ನು ಜಾಸ್ತಿ ಮಾಡ್ತಾರೆ. ನೆಕ್ಸ್ಟ್ ಪರ್ಯಾಯ ಮೂಲ. ನೆಕ್ಸ್ಟ್ ನ್ಯೂಕ್ಲಿಯರ್. ಆಪ್ಷನ್ ಎ ಇಸ್ ಕರೆಕ್ಟ್. ನ್ಯೂಕ್ಲಿಯರ್ದಿಂದ ಅತಿ ಕಡಿಮೆ ಯೂಸ್ ತೆಗಿತಾರೆ. ಪರ್ಯಾಯ ಮೂಲ ಅಂದರೆ ಗಾಳಿ ಮುಖಾಂತರ ಮತ್ತು ಹೈಡ್ರೋಜನ್ ಮುಖಾಂತರ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಉಪಕರಣಗಳನ್ನು ಭೂ ಅಂತರ್ಗತ ಸಂಪರ್ಕಗೊಳಿಸುವುದು ಇದಕ್ಕಾಗಿ ಅಂತ ಕೇಳ್ಯಾರು. ವಿದ್ಯುತ್ ಉಪಕರಣ ಭೂ ಅಂತರ್ಗತಗೊಳಿಸುವುದು ಇದಕ್ಕಾಗಿ. ಯಾವುದಕ್ಕಾಗಿ ಅಂದ್ರೆ ವಿದ್ಯುತ್ ಆಘಾತಗಳನ್ನು ತಡೆಯಲು ಅವುಗಳನ್ನ ಭೂ ಅಂತರ್ಗತಗೊಳಿಸ್ತಾರೆ. ಮತ್ತು ವಿದ್ಯುತ್ ಆಘಾತಗಳನ್ನು ತಡೆಯಲು ಉಪಕರಣಗಳು ತೆಳಗೆ ಹೇಳಿಕೆ ಕೊಟ್ಟಾನು. ಉಪಕರಣವನ್ನು ಯಾವುದೇ ಹಾನಿಗೊಳಗಾಗದಂತೆ ರಕ್ಷಿಸಲಿಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗುವುದನ್ನು ತಡೆಯಲು ಶಕ್ತಿಯ ಉಳಿತಾಯಕ್ಕಾಗಿ ಅಂತರೂ ಅಲ್ಲ, ಶಾರ್ಟ್ ಸರ್ಕ್ಯೂಟು ಅಲ್ಲ, ವಿದ್ಯುತ್ ಆಘಾತಗಳನ್ನು ತಡಲಿಕ್ಕೆ ಏನು ಮಾಡ್ತಾನೋ ಭೂಮಿಯೊಳಗೆ ಎಲೆಕ್ಟ್ರಿಕ್ ಉಪಕರಣವನ್ನು ಭೂ ಅಂತರ್ಗತಗೊಳಿಸ್ತಾರೆ. ನೆಕ್ಸ್ಟ್ 5ನೇದು, ಗೃಹ ವಿದ್ಯುತ್ ಶಕ್ತಿಯ ಬಳಕೆ ಏಕಮಾನ. ಗೃಹ ವಿದ್ಯುತ್ ಶಕ್ತಿಯ ಬಳಕೆ ಏಕಮಾನ ಯಾವುದಾಗಿರ್ತೈತಿ? ಕಿಲೋವ್ಯಾಟ್ ಪರ್ ಅವರ್. ಅಂದ್ರೆ ನಿಮ್ಮ ವಿದ್ಯುತ್ ಬಲ್ಬ್ ಒಳಗೆ ಎಷ್ಟು ಕಿಲೋವ್ಯಾಟ್ ಈ ತಿಂಗಳದ ಬಂದೈತಿ ಅನ್ನೋದು ನೀವು ಚೆಕ್ ಮಾಡ್ಕೋಬೋದು, ಕೊಟ್ಟಿರ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿರುತ್ತದೆ? ಯಾವ ಗುಣವಾಚಕ ವಿದ್ಯುತ್ ಪ್ರಸರಣ ತರಂಗಗಳು ಸ್ಥಿರವಾಗಿರ್ತವೆ. ನೆಕ್ಸ್ಟ್, ಸಂವಹನ ಲೈನ ಒಂದರ ವೇಗ ವಿಷಯವು ಇದನ್ನು ಹೊಂದಿಕೊಂಡಿದೆ. ಯಾವುದನ್ನು ಹೊಂದಿಕೊಂಡಿದೆ? ವಿದ್ಯುತ್ ವಾಹಕದ ಸಾಪೇಕ್ಷ ವಿದ್ಯುತ್ಶೀಲತೆಯನ್ನು ಹೊಂದಿಕೊಂಡಿದೆ. ಈ ಕೆಳಗಿನ ವಿದ್ಯುತ್ ಧಾರಕಗಳಲ್ಲಿ ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಶೇಖರಿಸುತ್ತದೆ. ಯಾವುದ್ರೊಳಗೆ ಹೆಚ್ಚು ಪ್ರಮಾಣದ ಶಕ್ತಿ ಶೇಖರಿಸ್ತದೆ ಅಂದ್ರೆ SSF ಒಳಗೆ ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಶೇಖರಿಸಬಹುದು. ನೆಕ್ಸ್ಟ್, ಒಂದು ಏಕಮಾನ ಧನ ವಿದ್ಯುತ್ ಆವೇಶವನ್ನು ವಿದ್ಯುತ್ ಮಂಡಲದ 2 ಬಿಂದುಗಳ ನಡುವೆ ಚಲಿಸಲು ಮಾಡಿದ ಕೆಲಸವು ಈ ಕೆಳಗಿನಲ್ಲಿ ಯಾವುದರ ಅಳತೆ ಆಗಿದೆ ಅಂತ ಕೇಳ್ಯಾರು. ಯಾವುದಂದ್ರೆ ನಿಮ್ಗೆ ಹೋದ ಕ್ಲಾಸ್ ಒಳಗೆ ಹೇಳೀನಿ, V = W/Q, ವರ್ಕ್ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಚಾರ್ಜ್, ದಟ್ ಈಸ್ ವಿಭವಾಂತರ. ಅದನ್ನು PSI ಎಕ್ಸಾಮ್ ಒಳಗೆ ಇದನ್ನ ಕೇಳಿರು. ನೆಕ್ಸ್ಟ್, ಒಂದು ಬಲ್ಬ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಬಲ್ಬ್ ಬೆಳಗುತ್ತದೆ. ಕಾರಣ? ವಿದ್ಯುತ್ ಪ್ರವಾಹದ ವಿದ್ಯುತ್ ಪರಿಣಾಮ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ, ವಿದ್ಯುತ್ ಪ್ರವಾಹದ ಬೆಳಕಿನ ಪರಿಣಾಮ, ವಿದ್ಯುತ್ ಪ್ರವಾಹದ ಶಾಖೋತ್ಪತ್ತಿಯ ಪರಿಣಾಮ. ಇದ್ರೊಳಗೆ ಯಾವುದಂದ್ರೆ ವಿದ್ಯುತ್ ಪ್ರವಾಹದ ಶಾಖ ಉತ್ಪತ್ತಿಯಾಗಿ ಅದ ಬೆಳಗ್ತದೆ. ನೆಕ್ಸ್ಟ್, ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಏನಾಗಿರ್ತದೆ? ಹಂತ ಹಂತವಾಗಿ ಕಡಿಮೆ ಆಗುತ್ತದೆ, ಬದಲಾಗುವುದಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತದೆ, ನಿರಂತರವಾಗಿ ಬದಲಾಗುತ್ತದೆ.
ಶಾರ್ಟ್ ಸರ್ಕ್ಯೂಟ್ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತದೆ ಮಂಡಲದಲ್ಲಿನ ವಿದ್ಯುತ್. ಯಾಕಂದ್ರೆ ಒಂದಕ್ಕೊಂದು ಟಚ್ ಆದಾಗ ಜಾಸ್ತಿ ಕರೆಂಟ ಬರ್ತದೆ. ಗ್ಯಾಲ್ವನೋಮೀಟರ್ ಡ್ಯಾಶ್ ಡ್ಯಾಶ್ ಅಳೆಯುವ ಸಾಧನ. ಗ್ಯಾಲ್ವನೋಮೀಟರ್ ಅನ್ನುವುದು ಇದು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ, ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಅಳೆಯುವ ಸಾಧನ. ನೆಕ್ಸ್ಟ್ ವಿದ್ಯುತ್ನ ಏಕಮಾನವು ಯಾವುದಾಗಿರ್ತದೆ? ವ್ಯಾಟ್. ಮನಿ ಕರೆಂಟನ್ನು ವ್ಯಾಟ್ ಒಳಗೆ ಎಳಿತಾರೆ. ವಿದ್ಯುತ್ ಶಕ್ತಿಯನ್ನು ಜೌಲ್ ಒಳಗೆ ಎಳಿತಾರೆ. ಇದು ವಿದ್ಯುತ್ನ ಏಕಮಾನ ಯಾವುದಾಗಿರುತ್ತೆ ಅಂದರೆ ವಿದ್ಯುತ್ ಪವರ್ ವ್ಯಾಟ್ ಆಗಿರ್ತದೆ. ನೆಕ್ಸ್ಟ್ ವಿದ್ಯುತ್ ಪ್ರವಾಹನ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗುತ್ತದೆ. ವಿದ್ಯುತ್ ಪ್ರವಾಹ ಎತ್ತರೊಳಗೆ ವ್ಯಕ್ತಪಡಿಸ್ಬೋದಂದ್ರೆ ಆಂಪಿಯರ್ ಒಳಗೆ ವಿದ್ಯುತ್ ಪ್ರವಾಹ ಘಟಕವನ್ನು ನಾವು ವ್ಯಕ್ತಪಡಿಸಬಹುದು. ನೆಕ್ಸ್ಟ್ ಪೆನ್ ಡ್ರೈವ್ ಎಂದು ಕರೆಯುವುದು ಯಾವುದನ್ನ ಕರೀತಾರೆ? ಪೆನ್ ಡ್ರೈವ್ ಅಂತ. ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸುವ ಹಾರ್ಡ್ವೇರನ್ನು ಪೆನ್ ಡ್ರೈವ್, ನೀವು ಚಿಪ್ ಅಂತಿರಲ್ಲ ಅದೇ ಟೈಪ್ ಪೆನ್ ಡ್ರೈವ್. ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಸೊ ವಿದ್ಯುತ್ ಪ್ರವಾಹ ಅಮೀಟರ್ ಮುಖಾಂತರ ಅಳಿತಾರೆ. ವಿದ್ಯುತ್ ಪ್ರವಾಹವನ್ನು ಅಮೀಟರ್ ಮುಖಾಂತರ ಅಳೆಯುತ್ತಾರೆ. ನೆಕ್ಸ್ಟ್ ವೋಲ್ಟಾಯಿಕ್ ಸೆಲ್ನಲ್ಲಿ ಕೆಳಗಿನ ಯಾವ ಲೋಹವನ್ನು ಬಳಸುತ್ತಾರೆ? ವೋಲ್ಟಾಯಿಕ್ ಸೆಲ್ನಲ್ಲಿ ಯಾವುದು ಬಳಸ್ತಾರೆ ಅಂದ್ರೆ ಸತು ಮತ್ತು ತಾಮ್ರವನ್ನು ಬಳಸ್ತಾರೆ. ನೆಕ್ಸ್ಟ್ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ನಾವು ಗ್ಯಾಲ್ವನೋಮೀಟರ್ನಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಟ್ರಾನ್ಸಿಸ್ಟರ್ಗಳಲ್ಲಿ ತಾಮ್ರವು ಸರ್ವಸಾಮಾನ್ಯ ಘಟಕವಾಗಿದೆ. ಸೊ ಇದರೊಳಗೆ ಯಾವ ಹೇಳಿಕೆನೂ ಸರಿಯಾಗಿ ಇಲ್ಲ, ಎರಡು ರಾಂಗ್ ಅದಾವ ಹೇಳಿಕೆ. ನೆಕ್ಸ್ಟ್ ವಿದ್ಯುತ್ ಶಕ್ತಿಯು ಅಯಸ್ಕಾಂತೀಯ ಪರಿಣಾಮವನ್ನು ಕಂಡುಹಿಡಿದವರು. ಅಯಸ್ಕಾಂತೀಯ ಪರಿಣಾಮವನ್ನು ಯಾರು ಕಂಡುಹಿಡಿದ್ರು? ಓರ್ಸ್ಟ್ವೆಡ್ ಅವರ ಕಂಡುಹಿಡಿದ್ರು. ನೆಕ್ಸ್ಟ್ ಮತ್ತೆ ಆವೇಶಿಸಬಹುದಾದ ಮತ್ತೆ ವಿದ್ಯುತ್ ಶಕ್ತಿಯನ್ನು ತುಂಬಬಹುದಾದ ಕೋಶಗಳಲ್ಲಿ ಯಾವ ವಿದ್ಯುತ್ ಶಕ್ತಿಯನ್ನು ಕೋಶದೊಳಗೆ ಸಂಗ್ರಹಿಸಲಿಟ್ಟಿರುತ್ತಾರೆ? ಅಂದರೆ ಅದನ್ನ ಉಪಯೋಗಿಸಬಹುದು, ಮತ್ತೆ ಹೊಳ್ಳಿ ತುಂಬಬಹುದು. ರಿಚಾರ್ಜಬಲ್ ಬ್ಯಾಟ್ರಿ ಅಂತ ಕರೀತಾರೆ. ಇದ್ರೊಳಗೆ ಯಾವ ಶಕ್ತಿ ಇದು ತುಂಬಿರ್ತಾರೆ ಅಂದರೆ ರಾಸಾಯನಿಕ ಶಕ್ತಿ. ನೀವು ಬ್ಯಾಟ್ರಿ ಕಲ್ಲುಗಳೊಳಗೆ ನೋಡ್ಬೋದು, ಅದ್ರೊಳಗೆ ನೀರು ಇರ್ತಾವೆ, ಕೆಮಿಕಲ್ಸ್ ನೀರು, ಅದು ರಿಚಾರ್ಜಬಲ್ ಬ್ಯಾಟ್ರಿ ಇರ್ತಾವೆ. ಸೊ ಅವ ರಾಸಾಯನಿಕ ಶಕ್ತಿಯು ಇರ್ತಾವೆ. ನೆಕ್ಸ್ಟ್ ವಿದ್ಯುತ್ ಸಂಚಾರದಲ್ಲಿ ಧಾರಕ ಅಂದರೆ ಸಾಂದ್ರಕವನ್ನು ಉಪಯೋಗಿಸುವ ಉದ್ದೇಶವೇನೆಂದರೆ ವಿದ್ಯುತ್ ಪೂರಣವನ್ನು ಸಂಗ್ರಹಿಸಲು ವಿದ್ಯುತ್ ಸಂಚಾರದಲ್ಲಿ ಧಾರಕ ಅಥವಾ ಸಾಂದ್ರಕವನ್ನು ಉಪಯೋಗಿಸುತ್ತಾರೆ. 22ನೇದು ವ್ಯಾಟ್ ಮತ್ತು ಆಂಪಿಯರ್ ಎಂಬುದು ಅನುಕ್ರಮವಾಗಿ ಈ ಕೆಳಗಿನವುಗಳ ಮಾಪನ. ವ್ಯಾಟ್ ಮತ್ತು ಆಂಪಿಯರ್ ಯಾವ ಥರದ್ದು ಅಂದ್ರೆ ವ್ಯಾಟ್ ಅಂದರೆ ನಿಮ್ಗೆ ಆಗ ಹೇಳೀನಿ, ವಿದ್ಯುತ್ನ ಪವರ್, ವಿದ್ಯುತ್ನ ಶಕ್ತಿ ವ್ಯಾಟ್ ಆಗಿರ್ತದೆ. ಆಂಪಿಯರ್ ಅಂದ್ರೆ ವಿದ್ಯುತ್ನ ಪ್ರವಾಹ, ಅಂದ್ರೆ ವಿದ್ಯುತ್ ಎಷ್ಟು ಹರಿಯಾತೈತೆ ಅನ್ನೋದು. ದಟ್ ಈಸ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹ. ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒಂದು ಸುರುಳಿಯ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ಬದಲಾದಾಗ ಅದೇ ಸುರುಳಿಯಲ್ಲಿ EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರೀತಾರೆ. EMF ಪ್ರೇರಿತವಾಗುತ್ತದೆ. ಸುರುಳಿಯು ಈ ಗುಣಧರ್ಮವನ್ನು ಹೀಗೆ ಅನ್ನುತ್ತಾರೆ, ಏನಂತ ಕರೀತಾರೆ? ಇದನ್ನ ಸ್ವಪ್ರೇರಣೆ ಅಂತ ಕರೀತಾರೆ. ನೆಕ್ಸ್ಟ್ ಫ್ಯೂಸ್ ತಂತಿಯಲ್ಲಿ ಅತ್ಯವಶ್ಯಕವಾಗಿ ಇರಬೇಕಾದ ಅಂಶಗಳೆಂದರೆ ಏನಿರಬೇಕು? ಫ್ಯೂಸ್ ತಂತಿಯಲ್ಲಿ ಅಧಿಕ ಪ್ರತಿರೋಧಕತ್ವ ಇರಬೇಕು, ಅಲ್ಪ ಕರಗುವ ಬಿಂದು ಇರಬೇಕು. ಅಂದರೆ ಕರೆಂಟ್ ಎಲ್ಲರೂ ಶಾರ್ಟ್ ಸರ್ಕ್ಯೂಟ್ ಆತಂದ್ರೆ ಅದು ಫ್ಯೂಸ್ ಹಾಕಿದ್ದ ಪಟ್ನ ಕರಗಿ ಕಟ್ ಆಗಿಬಿಡ್ಬೇಕು. ಅಂದಾಗ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸೊ ಫ್ಯೂಸ್ ತಂತಿಯಲ್ಲಿ ಅಲ್ಪ ಕರಗುವ ಬಿಂದು, ಬಲ್ಬ್ಗಳಲ್ಲಿ ಜಾಸ್ತಿ ಕರಗುವ ಬಿಂದು ಇರ್ತದೆ. ಅಂದ್ರೆ ಬಲ್ಬ್ ಉರಿಬೇಕಂದ್ರೆ ಹೈ ಕರೆಂಟ್ ಉಪಯೋಗಿಸಿ ಬೆಳಕನ್ನು ನೀಡ್ತದೆ. ಸೊ ಇಲ್ಲಿ 1.5 ಆಂಪಿಯರ್ ವಿದ್ಯುತ್ ಪ್ರವಾಹ 12 ವೋಲ್ಟ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯ ಎಷ್ಟಾಗಿರ್ತದೆ? 18 ವ್ಯಾಟ್ ಆಗಿರ್ತದೆ. ಸೊ ನೆಕ್ಸ್ಟ್
ತಟಸ್ಥ ಪರಮಾಣುವಿನಲ್ಲಿ ಋಣ ವಿದ್ಯುತ್ ಕಣಗಳ ಸಂಖ್ಯೆಯು ಎಷ್ಟಾಗಿರ್ತದೆ? ನ್ಯೂಟ್ರಾನ್ಗಳ ಸಂಖ್ಯೆಗೆ ಸಮವಾಗಿರ್ತದೆ, ಪ್ರೋಟಾನ್ಗಳ ಸಂಖ್ಯೆಗೆ ಸಮವಾಗಿರ್ತದೆ. ಮತ್ತು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಒಟ್ಟು ಮೊತ್ತಕ್ಕೆ ಸಮವಾಗಿರ್ತದೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ವ್ಯತ್ಯಾಸದ ಸಂಖ್ಯೆಗೆ ಸಮವಾಗಿರ್ತದೆ. ಸೊ ಇದಕ್ಕೆ ಆನ್ಸರ್ ಪ್ರೋಟಾನ್ ಸಂಖ್ಯೆಗೆ ಸಮವಾಗಿರ್ತದೆ. ಪ್ರೋಟಾನ್ ಸಂಖ್ಯೆಗೆ ಸಮವಾಗಿರ್ತದೆ. ತಟಸ್ಥ ಪರಮಾಣುವಿನ ಋಣ ವಿದ್ಯುತ್ ಕಣಗಳ ಅಂದರೆ ಎಲೆಕ್ಟ್ರಾನ್ಗಳು. ಎಲೆಕ್ಟ್ರಾನ ಪ್ರೋಟಾನ ಯಾವಾಗಲೂ ಸೇಮ್ ಆಗಿ ಇರ್ತಾವೆ. ನೆಕ್ಸ್ಟ್ ಸೊ ಇವ ಮ್ಯಾಥ್ಸ್ ಅದಾವೆ. ಇವನ್ನ ನನ್ನ ಟೆಲಿಗ್ರಾಮ್ ಗ್ರೂಪ್ದಾಗ ಬಿಡಿಸಿ ಹಾಕಿರ್ತನು. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳಿರ್ತನು. 60 ವ್ಯಾಟ್ನ 220 ವೋಲ್ಟ್ ಎಂದು ನಮೂದಿಸಿರುವ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟಾಗಿರ್ತದೆ ಅಂದ್ರೆ ಬಿ 0.273 ಆಂಪಿಯರ್ ಆಗಿರ್ತದೆ. ಸೊ ನೆಕ್ಸ್ಟ್ 220 ವೋಲ್ಟೇಜ್ನ ವಿದ್ಯುತ್ ತಂತಿಯಲ್ಲಿ ಪ್ರವಹಿಸುತ್ತಿರುವಾಗ ಕರೆಂಟ್ 0.5 ಆಂಪಿಯರ್ ಆಗಿದೆ. ತಂತಿಯ ಪ್ರತಿರೋಧವೇನು ಅಂತ ಕೇಳರು. ಇದಕ್ಕೆ ಆನ್ಸರ 440 ಓಮ್ಸ ಆಗಿರ್ತದೆ. ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಗುಂಪಿನ ಹೊರಗಿದೆ? ಈ ಗುಂಪಿನಿಂದ ಯಾವುದು ಹೊರಗಿದೆ ಅಂತ ಕೇಳರು. ಸೊ ಇದಕ್ಕೆ ಮೇವ್ ಅನ್ನೋದ ಗುಂಪಿನಿಂದ ಹೊರಗಡೆ ಇದೆ. ಆರ್ಮ್ಸ್ಟ್ರಾಂಗ್ ಯೂನಿಟ್, ಮೀಟರ್, ಮೈಕ್ರೋನ್ ಇವೆಲ್ಲ ಅಳೆಯಬಹುದಂತಾದ ಮಾನಗಳು. ಸೊ ನೆಕ್ಸ್ಟ್ ಸಿಂಗಲ್ ಪಾಯಿಂಟ್ ಮೂಲಕ ಹಲವಾರು ಸಾಧನೆಗಳಿಗೆ ವಿದ್ಯುತ್ ಪಡೆಯುವುದು ಸುರಕ್ಷಿತವಲ್ಲ ಏಕೆಂದರೆ. ಸೊ ಸಿಂಗಲ್ ಪಾಯಿಂಟ್ ಒಂದೇ ಇತ್ತಂದ್ರೆ ಅವಾಗ ಏನಾಗುತ್ತೆ, ಸಿರೀಸ್ ಕನೆಕ್ಟ್ ಆಗುತ್ತೆ, ವಿದ್ಯುತ್ ವೋಲ್ಟೇಜ್ ಕಡಿಮೆ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ. ಸೊ ಒಂದೇ ಇದ್ರೊಳಗೆ ಇಲ್ಲೊಂದು ಬಲ್ಬ್ ಹಚ್ಚಿರಿ, ಇಲ್ಲೊಂದು ಪ್ಯಾನ್ ಹಚ್ಚಿರಿ, ಇಲ್ಲೊಂದು ಮಿಕ್ಸರ್ ಹಚ್ಚಿರಿ, ಹಿಂಗೆ ಮಾಡ್ತಾರೆ ಈ ಥರದ ವೋಲ್ಟೇಜ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಕರೆಂಟ್ ಬರೋದು ಇಲ್ಲೇ ಜಾಸ್ತಿ ಜಗ್ತದೆ, ಇಲ್ಲಿ ಹೋಗಿ ಕಡಿಮೆ ಆಗುತ್ತೆ, ಇಲ್ಲಿ ಹೋಗಿ ಪೂರ್ತಿ ಕಡಿಮೆ ಆಗುತ್ತೆ. ಸೊ ಆಗ ಈ ಥರ ವಿದ್ಯುತ್ ಪ್ರವಾಹ ಜಾಸ್ತಿ ಆಗುತ್ತೆ, ಹರಿವಿಕೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಇದರಲ್ಲಿ ಕಾಣಬಹುದು. ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ. ವಿದ್ಯುತ್ ಬೀಸಣಿಗೆ ಫ್ಯಾನ್ನಲ್ಲಿ ಇಲ್ಲ, ಮತ್ತು ತಾಪಕ ಹೀಟರ್ನಲ್ಲಿ ಅಲ್ಲಿಯೂ ಇಲ್ಲ, ಮತ್ತು ಪ್ರಜ್ವಲಿತ ದ್ವೀಪದ ಬೆಳಕು ಅಲ್ಲಿಯೂ ರಾಸಾಯನಿಕ ಶಕ್ತಿ ಬರೋದಿಲ್ಲ. ಬಟ್ ವಿದ್ಯುತ್ ಕೋಶ ಅಂದರೆ ಬ್ಯಾಟ್ರಿ ಒಳಗೆ ನಾವು ಚಾರ್ಜಿಂಗ್ ಮಾಡಿಟ್ಕೋದ ಅಲ್ಲಿ ರಾಸಾಯನಿಕ ಶಕ್ತಿಯನ್ನಾಗಿ ವಿದ್ಯುತ್ ಶಕ್ತಿಯಿಂದ ರಾಸಾಯನಿಕ ಶಕ್ತಿಯಾಗಿ ನಾವು ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಈಗ ಮೊಬೈಲ್ ಚಾರ್ಜು ಆಗ್ತಾ ನೋಡ್ತಿರಲ್ಲ ನೀವು, ಮೊಬೈಲ್ ಚಾರ್ಜ್ ಆಗೋದಕ್ಕೂ ಅದು ಒಂದು ವಿದ್ಯುತ್ ಕೋಶದ ಚಾರ್ಜಿಂಗ್ ಆಗೋದ. ಸೊ ಇಲ್ಲಿ ವಿದ್ಯುತ್ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಆಗಿರ್ತದೆ. ಸೊ ನೆಕ್ಸ್ಟ್ ಒಂದು ಸೂಕ್ಷ್ಮಕೋಶದ ಆ್ಯನೋಡ್ನಲ್ಲಿ ಈ ಮುಂದೆ ಹೇಳಿರುವುಗಳಲ್ಲಿ ಒಂದು ಇರುತ್ತದೆ. ಸೊ ಯಾವುದಿರ್ತದೆ? ಸತು ಇರ್ತದೆ. ಇದರೊಳಗೆ ಸತು ಒಂದು ಸೂಕ್ಷ್ಮಕೋಶ ಆ್ಯನೋಡ್ನಲ್ಲಿ ಸತು ಇರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗೀತು. ನೆಕ್ಸ್ಟ್ ಮುಂದಿನ ಚಾಪ್ಟರ್ ಮುಂದಿನ ಕ್ಲಾಸ್ ಒಳಗೆ ಹೇಳ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.